ಇನ್ಯಾಕಪ್ಪ ತಲೆ ಮಾತ್ರ ಸುತ್ತ ಹುಡುಗಿ ಕಣ ಸೋತಿರುತ್ತೆ ಏಯ್ ಎಸ್, ಅಲ್ಲಿ ಸಂಭ್ರಮ ಸಡಗರ. ಸದಾ ಪಾಠ ಪ್ರವಚನ ಅಂತಿದ್ದ ಮಕ್ಕಳು ಮತ್ತು ಶಿಕ್ಷಕರ ಮುಖದಲ್ಲಿ ಅದೇನೋ ಒಂಥರ ಮಂದಹಾಸ. ನಂಜನಗೂಡು ಪಟ್ಟಣದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಶ್ರೀ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು. ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಖತ್ ಎಂಜಾಯ್ ಮಾಡಿದ್ರು. ನಿಧಾನಕ್ಕೆ ಕೂಗ್ಕೋಬಾರ್ದು, ಹಂಗೆ ಇಟ್ಕೊಳ್ಳಿ. ವಾಚು ಅದು ಕೈ ತಲೆಗೆ ಹಾಕೊಳ್ಳೋದು ಆಯ್ತಲ್ಲ, ಹೇಳಾಯ್ತಲ್ಲ. ಈಗ ಕೂತ್ಕೊಳ್ಳಿ. ಯಾರಾದರೂ ಒಬ್ಬರು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಒಬ್ಬರೇ ಒಬ್ಬರು ಮಾತಾಡ್ಸಪ್ಪ. ಏನ ಹಚ್ಕೋತಾರೆ ಮಾತಾಡ್ಸಪ್ಪ. ಮಾತಾಡ್ಸ ಕಾರ್ಯಕ್ರಮ ಉದ್ಘಾಟಿಸಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾದ ಮುರುಗೇಶ್ ಮಾತನಾಡಿ, ನಮ್ಮ ರಾಷ್ಟ್ರದ ಮೊದಲ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರ ಮಕ್ಕಳ ಪ್ರೇಮದಿಂದಾಗಿ ಅವರ ಜನ್ಮ ದಿನಾಚರಣೆಯ ದಿನದಂದು ಮಕ್ಕಳ ದಿನಾಚರಣೆ ಆಚರಣೆಯನ್ನ ಆರಂಭಿಸಲಾಯಿತು ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ಕೇಳಿಸ್ತಾ ಇಲ್ಲ? ಇಂದಿನ ಮಕ್ಕಳೇ, ಇನ್ನೊಂದ್ಸರಿ, ಇಂದಿನ ಮಕ್ಕಳು ಸಾಮಾನ್ಯ ಪ್ರಜೆಗಳೆಲ್ಲ ನೀವು ಯಾರೇಳಿ ದೌರ್ಯ ಪ್ರಜೆಗಳು. ಅಂದ್ರೆ ಈ ದೇಶವನ್ನ ಕಟ್ಟುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಬರುತ್ತೆ ಮಕ್ಕಳ. ಇವತ್ತು ನಾವೆಲ್ಲ ಹಿಂಗೆ ಬಹಳ ಖುಷಿಯಾಗಿದ್ದೀವಿ, ಹೌದಲ್ಲ? ನಾಳೆ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಈ ದೇಶ, ಈ ಭಾಷೆ, ಈ ಸಂಸ್ಕೃತಿ ನಿಮಗೆ ಕೊಡುತ್ತೆ. ನಾವು ಯಾರ ನೆನಪಿಗಾಗಿ, ಈಗ ಮೇಡಮ್ ಹೇಳಿದ್ರು, ಯಾರ ನೆನಪಿಗಾಗಿ ನಾವು ಇವತ್ತು ಚಿಲ್ಡ್ರನ್ಸ್ ಡೇನ, ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೇವೆ? ಎಸ್, ಜವಾಹರ್ಲಾಲ್ ನೆಹರು. ಅವ್ರನ್ನ ನಾವು ಪ್ರೀತಿಯಿಂದ ಏನಂತ ಕರಿತಾ ಇದ್ದೋ? ವೆರಿ ಗುಡ್, ಚಾಚಾ, ಹೌದಲ್ಲ? ಯಾಕೆ ಅವರ ದಿನಾಚರಣೆಯನ್ನು ನಾವು ನವೆಂಬರ್ 14 ಆಚರಿಸ್ತಾ ಇದ್ದೀವಿ? ಯಾಕೆ? ಅವ್ರಿಗೆ ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ. ಅವರು ಯಾವಾಗ್ಲೂ ಯಾವುದೇ ಸಮಾರಂಭಗಳಿಗೆ ಹೋದಾಗ ಮಕ್ಕಳನ್ನ ಬಹಳ ಆತ್ಮೀಯವಾಗಿ ಗೌರವಿಸ್ತಿದ್ರು. ಇದೇ ಸಂದರ್ಭ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ವೇದಿಕೆ ಮೇಲಿನ ಗಣ್ಯರು ಬಹುಮಾನವನ್ನ ವಿತರಣೆ ಮಾಡಿದ್ರು. ಇದಕ್ಕೂ ಮುನ್ನ ಮೈಸೂರಿನ ಪ್ರಸಿದ್ಧ ಜಾದೂಗಾರರಾದ ಗುರುಸ್ವಾಮಿ ಅವರಿಂದ ಜಾದೂ ಮತ್ತು ಮಾತನಾಡುವ ಗೊಂಬೆ ಕಾರ್ಯಕ್ರಮ ನಡೆಸಿಕೊಟ್ಟು ಮಕ್ಕಳಿಗೆ ಉತ್ತಮ ಮನರಂಜನೆ ನೀಡಿ ರಂಜಿಸಿದ್ರು. ಹಾಗೂ ಶ್ರೀಯುತ ಮಾದೇಶ್ ಅವರು ಭಕ್ತಿಗೀತೆಗಳನ್ನು ಆಡುವ ಮೂಲಕ ಮಕ್ಕಳನ್ನ ಮಂತ್ರಮುಗ್ಧರನ್ನಾಗಿಸಿದ್ರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಅರುಣೇಶ್, ಕಾರ್ಯದರ್ಶಿ ಕುಮಾರ್, ಶ್ರೀಮತಿ ಮಹಾದೇವಮ್ಮ ಮತ್ತು ಶ್ರೀಮತಿ ಕೆಂಪಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ನಿಧಾನಕ್ಕೆ ಕೂಗ್ಕೋಬಾರ್ದು, ಹಂಗೆ ಇಟ್ಕೊಳ್ಳಿ. ವಾಚು ಅದು ಕೈ ತಲೆಗೆ ಹಾಕೊಳ್ಳೋದು ಆಯ್ತಲ್ಲ, ಹೇಳಾಯ್ತಲ್ಲ. ಈಗ ಕೂತ್ಕೊಳ್ಳಿ. ಯಾರಾದರೂ ಒಬ್ಬರು ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಒಬ್ಬರೇ ಒಬ್ಬರು ಮಾತಾಡ್ಸಪ್ಪ. ಏನ ಹಚ್ಕೋತಾರೆ ಮಾತಾಡ್ಸಪ್ಪ. ಮಾತಾಡ್ಸ ಚೆನ್ನಾಗಿ ಹೇಳ್ತಾರೆ. ಇದಕ್ಕೆ ನೋಡಿ ಇಲ್ಲಿದ್ದಾರೆ ಒಳ್ಳೆ ಕೋತಿ ಥರ. ಆಯ್ತು ಬಿಡಪ್ಪ, ನೀನು ಚೆನ್ನಾಗಿದೆ. ಸಿಗ್ತದೆ, ಇನ್ನೂ ತಿಂದಿಲ್ಲ ಕಣ. ಸ್ಕೂಲಿಗೆ ಬರಬೇಕಲ್ಲ ಇವತ್ತು ಮಕ್ಕಳ ದಿನಾಚರಣೆ.
ಅದರಿಂದ ಬೇಗ ಬೇಗ ಬಂದಿದ್ದೀನಿ. ನೀನು ಕೊಡಿಸ್ತೀಯಾ? ಹೇಗೆ ಸುಮ್ಮನೆ ಸಂಗೀತ ಮಾತಾಡ್ಸ. ಮೈಸೂರಿಂದ ಯಾವ ಏರಿಯಾ ಅಂತ? ಕೆರೆ ಇದೆ ಕಣ. ತಂದೆ ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ ಕಣ. ಅತ್ತೆ ಅವ್ರ ತಂದೆ ಏನಾದ್ರು ಬಂದರೆ ಸರಿಯಾಗಿ ಕೊಡ್ತಾರೆ ನಿಮಗೆ. ವರದಕ್ಷಿಣೆ ಎಲ್ಲ ಒದೆ ಕೊಡ್ತಾರೆ. ಇವ್ರು ಹೀಗೇನೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು. ಮಾಡಿ ನೀವು ಮಾಡಬೇಕಾ? ಹೇಗೆ ಮಾಡಬೇಕು? ಹೇಗೆ? ಸುಮ್ಮನೆ ಕೂತ್ಕೊಳ್ಳಿ. ಹೇಗೆ? ಹೀಗೆ ಮಾಡಿ. ಅವ್ರು ಮಾಡ್ತಾರಲ್ಲ ಆ ಥರ ಮಾಡಿ. ಆಯ್ತಲ್ಲ? ಹೇಗೆ? ಹೇಗಪ್ಪ? ಅಲ್ಲೇ ಒಂದು ರೌಂಡ್ ಸುತ್ತಬಿಡ. ಇನ್ಯಾಕಪ್ಪ? ತಲೆ ಮಾತ್ರ ಸುತ್ತ ಹುಡುಗಿ ಕಣ. ಸೋತಿರುವಂತೆ ಏಯ್